ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರಾ ಫೈನಲಿ ನೆಟ್ಫ್ಲಿಕ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅದಾದ್ಮೇಲೆ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆರ್ ರೇಟೆಡ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗಬಹುದು, 18+ ಕಂಟೆಂಟ್ಗಳು ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಪ್ರಾಬಬ್ಲಿ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ಗೆ ಹೋದ್ಮೇಲೂ ಕೂಡ PG ಆಗಿ ಉಳಿಯುತ್ತೆ ಅನ್ಕೋತೀನಿ. ಅಫ್ಕೋರ್ಸ್ ನಮ್ಮ ಟ್ರಿಪಲ್ ಎಚ್ ಆಗಿ ನಿಕ್ ಖಾನ್ ಇಬ್ರು ಕೂಡ ಕನ್ಫರ್ಮ್ ಮಾಡಿದ್ರು. ಅಂಡ್ ಈಗ ಇದರ ಟೀಸ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಯಾಕಪ್ಪ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಮಂಡೇ ನೈಟ್ ರಾ ಲೈವ್ ಆಗಿ ಟೆಲಿಕಾಸ್ಟ್ ಆಗಿ ಮುಗಿದ್ಮೇಲೆ ನಮ್ಮ ರಾಕ್ ಅವರು ಪ್ರೋಮೋ ಕಟ್ ಮಾಡಿರ್ತಾರಲ್ಲ, ಆ ಒಂದು ಪ್ರೋಮೋದಲ್ಲಿ ನಮ್ಮ ರಾಕ್ ಅವರು ಏನೇನ್ ಬ್ಯಾಡ್ ವರ್ಡ್ಸ್ಗಳನ್ನ ಬಳಸಿದ್ರು ಆ ಬ್ಯಾಡ್ ವರ್ಡ್ಸ್ಗಳಿಗೆಲ್ಲ ನೆಟ್ಫ್ಲಿಕ್ಸ್ ಅಲ್ಲೇ ಬೀಪ್ ಸೌಂಡ್ ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಬ್ಯಾಡ್ ವರ್ಡ್ಸ್ಗಳನ್ನ ನೆಟ್ಫ್ಲಿಕ್ಸ್ ಅವರೇ ರಿಮೂವ್ ಮಾಡಿದ್ದಾರೆ. ಸೊ ನಾವು ಏನೇನೋ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಎಲ್ಲದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಲೈವ್ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲವೂ ಕೂಡ ಡೈರೆಕ್ಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಅದಾದ್ಮೇಲೆ ನೋಡೋರಿಗೆ ಆ ಕೆಟ್ಟ ಕೆಟ್ಟ ಪದಗಳು ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಐ ಥಿಂಕ್ WWE ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ಲೈವ್ ಅಲ್ಲಿ ಮಾತ್ರ 18+ ಆಗಿರುತ್ತೆ. ಅದಾದ್ಮೇಲೆ ಲೈವ್ ಎಲ್ಲ ಮುಗಿದ್ಮೇಲೆ ಆ ಒಂದು ಶೋನ, ಆ ಒಂದು ಎಪಿಸೋಡ್ನ ನೆಟ್ಫ್ಲಿಕ್ಸ್ ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಎಲ್ಲದನ್ನು ಕೂಡ ಬೀಪ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗೈಸ್, ಮುಂದೆ ಬರುವಂತಹ ಶೋಗಳಲ್ಲಿ ಯಾವ ರೀತಿ WWE ಆಗಿ ನೆಟ್ಫ್ಲಿಕ್ಸ್ ಅವರು ಈ ಒಂದು ವಿಚಾರನ ನೋಡ್ತಾರೆ ಅಂತ. ಇಷ್ಟ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಏಜ್ ಸ್ಟೈಲ್ ಅವರ ರಿಟರ್ನ್ ಫೈನಲಿ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಸ್ಮ್ಯಾಕ್ ಡೌನ್ ಗೆ ಬಂದು ಒಂದು ಮ್ಯಾಚ್ ಆಡಿ ಮತ್ತೊಮ್ಮೆ ಅವರು ಇಂಜುರಿ ಆದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ಏಜ್ ಸ್ಟೈಲ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಆ ಒಂದು ಇಂಜುರಿ ಸೀರಿಯಸ್ ಇಂಜುರಿ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಒಬ್ಬ ಫ್ಯಾನು ಏಜ್ ಸ್ಟೈಲ್ ಅವರಿಗೆ ಟ್ವಿಟರ್ ಅಲ್ಲಿ ಪ್ರಶ್ನೆನ ಕೇಳ್ತಾರೆ, ಏಜ್ ಸ್ಟೈಲ್ ನಿಮ್ಮ ಇಂಜುರಿ ಹೇಗಿದೆ, ಸೊ ನೀವು ಆದಷ್ಟು ಬೇಗ ವಾಪಸ್ ಬರ್ತೀರಾ ಅಂತ ಕೇಳಿದಾಗ ನಮ್ಮ ಏಜ್ ಸ್ಟೈಲ್ ಅವರು ಆ ಒಂದು ಟ್ವೀಟ್ ನ ರೀಟ್ವೀಟ್ ಮಾಡ್ತಾ ಐ ವಿಲ್ ಬಿ ಹಾನೆಸ್ಟ್, ದಿಸ್ ಇಂಜುರಿ ಇಸ್ ಚಾಲೆಂಜಿಂಗ್ ಅಂತ ನಮ್ಮ ಏಜ್ ಸ್ಟೈಲ್ ಅವರು ತಿಳಿಸಿದ್ದಾರೆ. ಸೊ ನಿಜ ಹೇಳಬೇಕು ಅಂದ್ರೆ, ಹಾನೆಸ್ಟ್ ಆಗಿ ನಾನು ಉತ್ತರನ ಕೊಡಬೇಕು ಅಂದ್ರೆ, ಈ ಒಂದು ಇಂಜುರಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ, ಅಂದ್ರೆ ಸೀರಿಯಸ್ ಆಗಿದೆ ಅಂತ ನಮ್ಮ ಏಜ್ ಸ್ಟೈಲ್ ಅವರು ತಿಳಿಸ್ತಾ ಇದ್ದಾರೆ. ಗೊತ್ತಿಲ್ಲ ಗೈಸ್ ಎಷ್ಟು ಸೀರಿಯಸ್ ಆಗಿದೆ ಅಂಡ್ ಯಾವಾಗ ಅವರು ರಿಟರ್ನ್ ಆಗ್ತಾರೆ ಅಂತ. ಏನೇ ಆಗಲಿ ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ 2025 ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇನ್ನೇನು 3 ವಾರ ಆದ್ಮೇಲೆ ನಮಗೆ ರಾಯಲ್ ರಂಬಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿ ರಾಯಲ್ ರಂಬಲ್ ಮಾತ್ರ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಗೈಸ್, ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ನ ಗ್ರಾಫಿಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಗ್ರಾಫಿಕ್ ಕಾರ್ಡು. ಅದರಲ್ಲೂ ಕೂಡ ಮಧ್ಯದಲ್ಲಿ WWE ಚಾಂಪಿಯನ್ಶಿಪ್, ಆ ಕಡೆ ವಿಂಗ್ ಸಿಗಲ್ ಚಾಂಪಿಯನ್ಶಿಪ್ ನ ಇಟ್ಟಿರೋದು ಡಿಸೈನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂಡ್ ಇಷ್ಟೇ ಅಲ್ಲ, ನಿಮಗೆ ಗೊತ್ತಿರಬಹುದು, ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಪಾಲ್ ಎಮಿನ್ ಅವರು ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರು 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಅಂಡ್ ಅದರ ಗ್ರಾಫಿಕ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ರೋಮನ್ ರೈನ್ಸ್ ಅವರ ಜೊತೆಗೆ ಜಾನ್ಸಿನ್ ಅವರು ಕೂಡ ನಮಗೆ ಈ ಒಂದು ಗ್ರಾಫಿಕ್ ಕಾರ್ಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ WWE ಅವರು ರೋಮನ್ ರೈನ್ಸ್ ಹಾಗೆ ಜಾನ್ಸಿನ್ ಇವರಿಬ್ಬರನ್ನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ರಾಯಲ್ ರಂಬಲ್ಗೆ. ನಮ್ಮ ಜಾನ್ಸಿನ್ ಅವರು ಕೂಡ ಮಂಡೇ ನೈಟ್ ರಾ ಅನೌನ್ಸ್ ಮಾಡಿದ್ರು. ಅಂಡ್ ಈಗ ಸ್ಮ್ಯಾಕ್ ಡೌನ್ ಅಲ್ಲಿ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಅನೌನ್ಸ್ ಆಗಿರೋದ್ರಿಂದ ಇವರಿಬ್ಬರ ಗ್ರಾಫಿಕ್ ಕಾರ್ಡ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟರಲಿ ಗೈಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಅಂಡ್ ಗ್ರಾಫಿಕ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಈ ಬಾರಿ ರಾಯಲ್ ರಂಬಲ್ನ ಗ್ರಾಫಿಕ್ಕು. ಅಂಡ್ ನಮ್ಮ ಜೇ ಊಸೋ ಹಾಗೆ ಎಲಿನೈಟ್ ಇವರಿಬ್ರು ಕೂಡ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಬಟ್ WWE ಅವರು ರೋಮನ್ ರೈನ್ಸ್ ಹಾಗೆ ಜಾನ್ಸಿನ್ ಅವ್ರನ್ನ ಈ ಒಂದು ಗ್ರಾಫಿಕ್ ಕಾರ್ಡ್ ಅಲ್ಲಿ ಫೀಚರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದ್ರ ಮುಖಾಂತರ ಗಾಯ್ಸ್, ನಮ್ಮ ರೋಮನ್ ರೈನ್ಸ್ ಅವರು 5 ವರ್ಷ ಆದ್ಮೇಲೆ ರಾಯಲ್ ರಂಬಲ್ ಮ್ಯಾಚ್ ಗೆ ಎಂಟ್ರಿನ ಕೊಡ್ತಾ ಇದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರು 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಕಡೆದಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು 2020ರಲ್ಲಿ. ಅದು ಕೂಡ ಆ ಒಂದು ಇಯರ್ ಅಲ್ಲಿ ಅವರು ರನ್ನರ್ ಅಪ್ ಆಗಿದ್ರು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರ ರಾಯಲ್ ರಂಬಲ್ ರೆಕಾರ್ಡ್ ನು ಕೂಡ ನಾವು ನೋಡೋದಾದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ರೆಕಾರ್ಡ್ ನ ರೋಮನ್ ರೈನ್ಸ್ ಅವರು ಹೊಂದಿದ್ದಾರೆ. 2014ರ ರಾಯಲ್ ರಂಬಲ್ ನಲ್ಲಿ ಅವರು ರನ್ನರ್ ಅಪ್ ಆಗಿದ್ರು. ಆ ಒಂದು ಮ್ಯಾಚ್ ನ ಬಟಿಸ್ಟಾ ಅವರು ಗೆದ್ದಿದ್ರು. 2015ರ ರಾಯಲ್ ರಂಬಲ್ ನ ನಮ್ಮ ರೋಮನ್ ರೈನ್ಸ್ ಅವರೇ ವಿನ್ ಆಗಿದ್ರು. 2016ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು 3ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿದ್ರು ಅಂತಾನೆ ಹೇಳ್ಬಹುದು. ಆ ಒಂದು ರಾಯಲ್ ರಂಬಲ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಆಗಿ ಡೀನ್ ಎಂಬ್ರೋಸ್ ಅವರು ಫೈನಲ್ಸ್ ಆಗಿ ಉಳ್ಕೊಂಡಿದ್ರು. 2017ರ ರಾಯಲ್ ರಂಬಲ್ ಅಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ರನ್ನರ್ ಅಪ್ ಆಗಿದ್ರು. 2018ರ ರಾಯಲ್ ರಂಬಲ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ರನ್ನರ್ ಅಪ್ ಆಗಿದ್ರು. ಅಂಡ್ 2020ರ ರಾಯಲ್ ರಂಬಲ್ ಅಲ್ಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ರನ್ನರ್ ಅಪ್ ಆಗಿದ್ರು. 2017ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಕೈಯಲ್ಲಿ ರೋಮನ್ ರೈನ್ಸ್ ಅವರು ಎಲಿಮಿನೇಟ್ ಆಗ್ತಾರೆ. 2018ರ ರಾಯಲ್ ರಂಬಲ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ 2020ರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಅವರು 2025ರ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದಾರೆ. ನೋಡೋಣ
ಗೈಸ್ ಈ ಒಂದು ಮ್ಯಾಚ್ ಒಳಗಡೆ ರೋಮನ್ ರೈನ್ಸ್ ಅವರು ಬಂದಿರೋದ್ರಿಂದ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ನಿಮ್ಗೇನ್ ಅನ್ಸುತ್ತೆ ಗೈಸ್, ರೋಮನ್ ರೈನ್ಸ್ ಅವರು ಗೆಲ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವಿನ್ಸನ್ ಕೆನಡಿ ಮಿಕ್ಮ್ಯಾನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸ್ಗಳು ಹಾಗೆ ಕೇಸ್ಗಳು ಆಗಿತ್ತು ಅಂಡ್ ಇನ್ನೂ ಕೂಡ ಅವರು ಅದರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಒಂದು ಕೇಸಿಂದ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ವಿಚಾರನ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರೇ ತಮ್ಮ ಟ್ವಿಟರ್ ಅಲ್ಲಿ ತಿಳಿಸ್ತಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ದ ಕೇಸ್ ಈಸ್ ಕ್ಲೋಸ್ಡ್. Today ends nearly 3 years of investigation by different governmental agencies. There has been a great deal of speculations about what exactly the government was investigating and what the outcome would be. As today's resolution shows, much of the speculation was misguided and misleading. In the end, there was never anything more to this than minor accounting error with regards some personal payments that I made several years ago while I was the CEO of WWE. I am thrilled that I can now put all this behind me ಅಂತ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಇದ್ರ ಮುಖಾಂತರ ಸ್ವಲ್ಪ ಜನ ಅನ್ಕೋಬಹುದು, ಸೊ ಓಕೆ, ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಮೇಲಿದ್ದಂತಹ ಎಲ್ಲಾ ಕೇಸ್ಗಳಿಂದನೂ ಕೂಡ ವಿನ್ಸ್ ಮಿಕ್ಮ್ಯಾನ್ ಅವರು ಹೊರಗಡೆ ಬಂದಿದ್ದಾರೆ. ವಿನ್ಸ್ ಮಿಕ್ಮ್ಯಾನ್ ಅವರೇ ಹೊರಗಡೆ ಬಂದಿದ್ದಾರೆ, ಅವರ ಕೇಸು ಕ್ಲಿಯರ್ ಆಗಿದ್ದಾರೆ ಅಂದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಆರಾಮಾಗಿ ಕ್ಲಿಯರ್ ಆಗಿರ್ತಾರೆ ಅಂಡ್ ಆದಷ್ಟು ಬೇಗ ಅವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಗಾಯ್ಸ್, ಈ ಒಂದು ಕೇಸ್ನ ನೀವು ಗಮನ ಇಟ್ಟು ನೋಡಿದ್ರೆ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಹೊರಗಡೆ ಬಂದಿರೋದು ಕೇವಲ ಒಂದೇ ಒಂದು ಕೇಸ್ ಇದ್ದ. ನಾನು ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಈ ಒಂದು ಕೆಟ್ಟ ಕೆಲಸನ ಮಾಡಿ ತಗ್ಲಾಕೊಂಡಿದ್ರಲ್ಲ, ಹಾಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಒಬ್ಬ ಮಹಿಳೆಗೆ ಪೇಮೆಂಟ್ ನ ಮಾಡೋದಕ್ಕೋಸ್ಕರ WWE ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ದಾರೆ, $3 ಮಿಲಿಯನ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮೇಲೆ ಒಂದು ಕೇಸ್ ಇತ್ತು. ಅಂಡ್ ಆ ಒಂದು ಕೇಸಿಂದ ಮಾತ್ರ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಈಗ ಗೆದ್ದು ಹೊರಗಡೆ ಬಂದಿರೋದು. ಇನ್ನು ಕೂಡ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಸೆಕ್ಸುವಲ್ ಅಲಿಗೇಷನ್ಸ್ ಕೇಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಸೆಕ್ಸುವಲ್ ಅಲಿಗೇಷನ್ಸ್ ಕೇಸ್ ವಿರುದ್ಧ ಯಾವಾಗ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಗೆಲ್ತಾರೋ ಆಗ್ಲೇ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಗೆದ್ರು ಅಂತ ಲೆಕ್ಕ. ಸೊ ಬ್ರಾಕ್ ಲೆಸ್ನರ್ ಅವರ ಮೇಲೆ ಕೇಸ್ ನಡೀತಾ ಇದೆಯೋ ನಡೀತಾ ಇಲ್ವೋ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರ ಗೊತ್ತಿಲ್ಲ, ಅಪ್ಡೇಟ್ಗಳು ಕೂಡ ಬಂದಿಲ್ಲ. ಬಟ್ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಏನು WWE ಮನಿನ ಯೂಸ್ ಮಾಡ್ಕೊಂಡಿದ್ರು ಅಂತ ಅವರ ಮೇಲೆ ಕೇಸ್ ಇತ್ತು, ಆ ಒಂದು ಕೇಸಿಂದ ಹೊರಗಡೆ ಬಂದಿದೆ. ಬಟ್ ಇನ್ನೂ ಕೂಡ ಹಲವು ಕೇಸ್ಗಳು ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಮೇಲೆ ಖಂಡಿತವಾಗ್ಲೂ ನಡೀತಾನೆ ಇದಾವೆ. ನೋಡೋಣ ಗಾಯ್ಸ್, ಇದರಿಂದ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅಂತ. ನಿಮ್ಗೇನು ಅನ್ಸುತ್ತೆ ಗಾಯ್ಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ, ಅಥವಾ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಎಲ್ಲಾ ಕೇಸಿಂದನೂ ಕೂಡ ಗೆದ್ದು ಹೊರಗಡೆ ಬಂದು ಬ್ರಾಕ್ ಲೆಸ್ನರ್ ಅವರು ಕೂಡ ಇದರೆಲ್ಲದರಿಂದ ಮುಕ್ತಿ ಆಗ್ತಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.